ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿರು ಅವರು ಸೌಂದರ್ಯಗೆ ಟಾಂಗ್ ಕೊಟ್ಟಿರ್ತಾರೆ. ಸೌಂದರ್ಯ ಅವರು ದೀಪಾಗೆ ಹೊಡೆಯೋದಕ್ಕೆ ಅಂತ ಹೋದಾಗ ಚಿರು ಅವರು ನೋಡಿ ಸಹಿಸಿರೋದಿಲ್ಲ. ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡಿಬಿಟ್ಟು ಸೌಂದರ್ಯಗೆ ಆವಾಜಾಗ್ತಾಗ ಸೌಂದರ್ಯಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಒಂದು ನೋವನ್ನು ನಾನು ಹೇಗಾದರೂ ಮಾಡಿ ರಿವೆಂಜ್ ತೀರಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಸೌಂದರ್ಯ ಅವರು ಅನ್ಕೊತಾ ಇರ್ತಾರೆ. ಈ ಕಡೆ ದೀಪ ಅವರು ಚಿರು ಹತ್ರ ಕೇಳ್ತಾರೆ, ನೋಡಿ ಹಸ್ಬೆಂಡು, ನೀವು ನನಗೆ ತುಂಬಾ ಒಳ್ಳೇದು ಮಾಡ್ತಾ ಇದ್ದೀರಾ, ಅದು ಅಲ್ಲದೆ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಇವತ್ತು ಸೌಂದರ್ಯ ನನ್ನನ್ನು ಹೊಡೆಯೋದಕ್ಕೆ ಅಂತ ಬಂದಾಗ ನೀವು ಬಿಡಿಸ್ಕೊಂಡ್ರೆ ನಂಗೆ ಅದು ತುಂಬಾ ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರು ಅವರು, ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ದಿಶಾ ಅವರೇ, ನೀವು ನನ್ನ ಧರ್ಮಪತಿ ಅಂತ ಅಂದಮೇಲೆ ನಾನು ನಿಮ್ಮನ್ನು ಕಾಯೋದು ನನ್ನ ಧರ್ಮ ಅಲ್ವಾ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಷ್ಟೇ. ಅದರಲ್ಲೂ ನಿಮ್ಮ ತಪ್ಪು ಏನೂ ಇರಲಿಲ್ಲ. ನೀವು ಈ ಕಂಪ್ನಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ಹೇಗೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ. ನೀವು ಈ ಕಂಪ್ನಿಗೆ ನಂಬರ್ ಒನ್ ಒಂದು ಎಂಪ್ಲಾಯಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಇದು ತುಂಬಾ ಖುಷಿ ಕೊಡುವಂಥ ವಿಚಾರ ಅಂತ ಅಂದ್ಬಿಟ್ಟು ದಿಶಾ ಖುಷಿ ಪಡ್ತಾ ಇರ್ತಾರೆ. ಆದರೆ ಸೌಂದರ್ಯಗೆ ಮತ್ತೆ ಕೋಪ ಬರ್ತಾನೆ ಇರುತ್ತೆ. ಈ ದಿಶಾ ಮೇಲೆ ಹೇಗೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾನೆ ಇವನು, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ, ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸೌಂದರ್ಯ ಅನ್ಕೊತಾ ಇರ್ತಾರೆ. ಬಟ್ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಈ ಕಡೆ ಚಿರು ಅವರು ದಿಶಾನ ಕಾಣಿಸ್ತಾ ಇರ್ತಾರೆ. ದಿಶಾ ಹತ್ರ ಹೋಗ್ಬಿಟ್ಟು, ನೋಡಿ ದಿಶಾ ಅವರೇ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದಾಗ ದಿಶಾ ಅವರು ಏನು ಚಿರಾಗ್ ಏನು ಅಂತ ಕೇಳ್ತಾ ನಿಂತಿರ್ತಾರೆ. ಆದರೆ ಹೇಳ್ತಾರೆ ಚಿರು ಅವರು, ನಾನು ಕೇಳಿದಾಗ ನೀವು ಕೊಡೋ ಅಂಥದ್ದು ನನಗೆ ತುಂಬಾ ಖುಷಿಯಾಗುತ್ತೆ, ಕೇಳೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಒಂದು ಮುತ್ತು ಕೊಡಿ ಅಂತ ಅಂದ್ಬಿಟ್ಟು ಕೇಳಿದಾಗ ತುಂಬಾ ಖುಷಿ ಪಡ್ತಾ ಇರ್ತಾರೆ ದಿಶಾ ಅವರು. ದಿಶಾಗೆ ತುಂಬಾ ನಾಚಿಕೆ ಆಗ್ತಾ ಇರುತ್ತೆ. ಚಿರಾಗ್, ನೀವು ಇತ್ತೀಚೆಗೆ ತುಂಬಾ ಓವರಾಗಿ ಆಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರು ಹೇಳ್ತಾರೆ, ನೋಡಿ ದಿಶಾ ಅವರೇ, ನಿಮ್ಮ ಹತ್ರ ನಾನು ಈ ರೀತಿ ಸಲಿಗೆಯಿಂದ ಇಲ್ದೇನೆ ಬೇರೆ ಯಾವ ಹೆಣ್ಣಿನ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಲಸ್ ಫೀಲ್ ಆಗ್ತಾ ಇರುತ್ತೆ ದಿಶಾಗೆ. ಏನು ಹೀಗೆ ಹೇಳ್ತಾ ಇದ್ದೀರಾ ಹೆಂಡತಿ ಮುಂದಿನೇ ಅಂತ ಅಂದ್ಬಿಟ್ಟು ಅವರು ನಾಚ್ಕೊಂಡು ಹೊರಟೆ ಹೋಗ್ತಾರೆ. ಈ ಕಡೆ ಕಾಲ್ ಬರುತ್ತೆ ಚಿರುಗೆ, ನೋಡಿ ಸರ್, ಇವತ್ತು ಕಂಪ್ನಿದು ಒಂದು ಇವೆಂಟ್ ಕೂಡ ಇದೆ, ಶೂಟ್ ಕೂಡ ಇಟ್ಕೊಂಡಿದ್ದೀವಿ, ಬನ್ನಿ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಕಡೆ ಸೌಂದರ್ಯ ಹಾಗೆ ಚಿರಾಗ್ ಅವರು ಎಲ್ಲರೂ ಕೂಡ ರೆಡಿ ಆಗ್ತಾ ಇರ್ತಾರೆ. ಅಲ್ಲಿಗೆ ದಿಶಾನ ಕೂಡ ಕರ್ಕೊಂಡು ಹೋಗೋ ಪ್ಲ್ಯಾನ್ ಕೂಡ ಮಾಡಿರ್ತಾರೆ. ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಒಂದು ಇವೆಂಟ್ಗೆ ಹೋಗಿರ್ತಾರೆ. ಬಟ್ ಅಲ್ಲಿ ಸೌಂದರ್ಯ ಹೇಗಾದರೂ ಮಾಡಿ ಈ ಒಂದು ನಾನು ನೋವನ್ನು ಅನುಭವಿಸ್ತಾ ಇದ್ದೀನಿ, ಹೇಗಾದರೂ ಮಾಡಿ ನಾನು ರಿವೆಂಜ್ ತೀರಿಸ್ಕೊಳ್ಳೇಬೇಕು. ಆ ದಿಶಾ ಮೊದಲೇ ಹೇಳಿದ್ದಾಳೆ, ನನ್ನ ಗಂಡನ್ನ ಬುಟ್ಟಿಗೆ ಹಾಕ್ಕೊಂಡು ನಿನ್ನನ್ನು ದೂರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈ ಚಿರುಗೇನಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಲ, ಅದು ಅಲ್ಲದೆ ನಾನು ಅವ್ರ ಅಪ್ಪನೇ ಬಿಟ್ಟಿಲ್ಲ, ನನ್ನಿಂದ ಚಿರುನ ದೂರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಚಿರು ಯಾವತ್ತಿಗೂ ಕೂಡ ನನ್ನ ಮಗನ ಹಾಗೆ ಇರಲೇಬೇಕು, ಅವ್ನು ನಾನು ಹಾಕಿದ ಗೆರೆ ದಾಟಬಾರ್ದು, ಹೇಗಾದರೂ ಮಾಡಿ ಈ ದಿಶಾನ ಹತ್ರ ಸುಳಿಯೋದಕ್ಕೂ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಬಟ್ ಚಿರು ಅವರು ಅಲ್ಲಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಡ್ಯಾನ್ಸ್ ಮಾಸ್ಟರ್ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಕೊರಿಯೋಗ್ರಾಫರ್ಗೆ ಕೂಡ ಫೋನ್ ಮಾಡ್ತಾ ಇರ್ತಾರೆ. ಬಟ್ ಆ ಚಿಕ್ಕಪ್ಪ ಬಂದು ಹೇಳ್ತಾರೆ, ಇನ್ನೂ ಕೂಡ ಡ್ಯಾನ್ಸರ್ ಬಂದಿಲ್ವಲ್ಲ, ಇಷ್ಟು ಟೈಮ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಅಲ್ಲೇ ಇದ್ದಿದ್ದು ವರ್ಕರ್ ಹೇಳ್ತಾರೆ, ಸರ್ ಇವತ್ತು ಅವರು ಬರೋದಿಲ್ವಂತೆ, ಅವ್ರಿಗೆ ಇವತ್ತು ಮೆಡಿಕಲ್ ರಿಪೋರ್ಟ್ ಚೆಕ್ ಇದೆಯಂತೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಾಕ್ ಆಗ್ತಾರೆ. ಏನಿದು ಟೈಮ್ ಸೆನ್ಸ್ ಇಲ್ವೋ ಯಾರಿಗೂ ಕೂಡ, ನಾವು ಇಷ್ಟೆಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ, ಬಟ್ ಇವಾಗ ಅವ್ರು ಬರೋದಿಲ್ಲ ಅಂತಂದರೆ ಶೂಟನ್ನು ಕ್ಯಾನ್ಸಲ್ ಮಾಡೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಸೌಂದರ್ಯಗೆ, ಓ ಇಲ್ಲ, ಇದೇ ಒಂದು ಚಾನ್ಸ್ ಸಿಕ್ಕಿದೆ ನನಗೆ, ಈ ದಿಶಾಗೆ ಹೇಗಾದರೂ ಮಾಡಿ ನಾನು ಜಲಸ್ ಫೀಲ್ ಮಾಡಲೇಬೇಕು, ದಿಶಾನ ಚಿರುವಿಂದ ದೂರ ಮಾಡಬೇಕು ಅಂತಂದರೆ ಇದೇ ಒಂದು ನನಗೆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ, ಈ ಸಿಕ್ಕಿರೋ ಒಂದು ಚಾನ್ಸನ್ನು ನಾನು ಮಿಸ್ಯೂಸ್ ಮಾಡಿಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಬೇಕು ಅಂತಲೇ ಚಿರಾಗ್, ಯಾಕೆ ನಾವು ಅವ್ರಿಗೆಲ್ಲ ವೆಯ್ಟ್ ಮಾಡಬೇಕು, ನೀನು ಒಂದು ಒಳ್ಳೆ ಡ್ಯಾನ್ಸರ್ ಅಲ್ವಾ, ನೀನು ಅವ್ರ ಜೊತೆ ನೀನು ಕೂಡ ಡ್ಯಾನ್ಸ್ ಮಾಡಿಬಿಡು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರುಗೆ, ಅದಕ್ಕೆ ನಾನು ಮಾಡಬೇಕಾ, ನಾನು ಏನು ಕೂಡ ಪ್ರಾಕ್ಟೀಸ್ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ಸೌಂದರ್ಯ ಅವರು, ಇಲ್ಲ ಚಿರಾಗ್, ನೀನು ಚೆನ್ನಾಗೇ ಡ್ಯಾನ್ಸ್ ಮಾಡ್ತೀಯ, ಏನಕ್ಕೆ ನಾಚ್ಕೊತೀಯ, ನನಗೆ ಗೊತ್ತಿಲ್ವಾ, ಇಲ್ಲ ನೀನು ಇವತ್ತು ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಳಿಸೇ ಬಿಡ್ತಾರೆ. ಈ ಕಡೆ ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಇದನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ, ಕ್ಲಾಪ್ಸ್ ಹಾಕ್ತಾ ಇರ್ತಾರೆ. ಸೌಂದರ್ಯ ಮಾತ್ರ ದಿಶಾನ ನೋಡಿಬಿಟ್ಟು ನಗ್ತಾ ಇರ್ತಾರೆ. ಈ ಕಡೆ ದಿಶಾಗೆ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ, ಜಲಸ್ ಫೀಲ್ ಆಗ್ತಾ ಇರುತ್ತೆ. ದಿಶಾಗೆ ನನ್ನ ಗಂಡ ನನ್ನ ಜೊತೆ ಮಾತ್ರ ತುಂಬಾ ಹ್ಯಾಪಿಯಾಗಿರಬೇಕು, ಕ್ಲೋಸ್ ಆಗಿರಬೇಕು, ಈ ಮೂಮೆಂಟೆಲ್ಲನೂ ಕೂಡ ಬೇರೆ ಹೆಣ್ಣಿನ ಜೊತೆ ಮಾಡಬಾರ್ದು, ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಬೇಕಲ್ಲ ಅಂತ ಅಂದ್ಬಿಟ್ಟು ದೀಪ ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಚಿರಾಗು, ಇಲ್ಲ, ದೀಪಾಗೆ ಜಲಸ್ ಬರಲೇಬೇಕು, ಯಾಕೆಂತಂದರೆ ದೀಪ ತನ್ನ ಒಳಗಿನ ಪ್ರೀತಿ ನನ್ನ ಹತ್ರ ಹೇಳ್ಕೋಬೇಕು, ಇದನ್ನೆಲ್ಲನೂ ಕೂಡ ನಾನು ಕಂಡು ಹಿಡಿಬೇಕು ಅಂತಂದರೆ ಈ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಒಪ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಚಿರಾಗ್ ಅವರು ಒಪ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಅವರು ಕೂಡ ದೀಪನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ದೀಪ ಅವ್ರು ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ದಾರೆ, ಓ ಜಲಸ್ ಫೀಲ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಚಿರು ಅನ್ಕೊತಾ ಇರ್ತಾರೆ. ಆದರೆ ದಿಶಾ ಮಾತ್ರ ನೋಡಿ ವೆಯ್ಟ್ ಮಾಡ್ತಾನೆ ಇರ್ತಾರೆ, ಡ್ಯಾನ್ಸ್ ನಿಲ್ಲೋದೇ ಇಲ್ಲ. ಇದನ್ನು ನೋಡಿ
ಸಡನ್ನಾಗಿ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಈಗ ಆಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕೇಳಿದಾಗ, ನೋಡಿ ಇದು ಯಾಕೋ ಸರಿ ಹೋಗ್ತಿಲ್ಲ, ನಾನು ಮೊದಲು ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಚಿರಾಗ್ ಹೇಳ್ತಾರೆ, ಯಾಕೆ ದಿಶಾ ಅವರೇ ಜಲಸ್ ಫೀಲ್ ಆಗ್ತಿದೆಯಾ ನಿಮಗೂ ಕೂಡ ಬೇಜಾರಾಗ್ತಿದೆಯಾ ಡ್ಯಾನ್ಸ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ನನಗೆ ಜಲಸ್ ಫೀಲ, ನನಗೇನಕ್ಕಾಗುತ್ತೆ, ನೀವು ಅವ್ರ ಜೊತೆ ಡ್ಯಾನ್ಸ್ ಆಡಿದ್ರೆ ನನಗೆ ಆ ಥರ ಏನೂ ಇಲ್ಲ, ನನಗೆ ಯಾಕೋ ತುಂಬಾ ಇರಿಟೇಷನ್ ಆಗ್ತಿದೆ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಅದು ಚಿರು ಹೇಳ್ತಾರೆ, ನೋಡಿ ಯಾವುದೇ ಒಂದು ಹೆಣ್ಮಗಳಿಗೂ ಕೂಡ ತನ್ನ ಗಂಡನ ಜೊತೆ ಬೇರೆ ಹೆಣ್ಣು ಕ್ಲೋಸ್ ಆದರೆ ಅದನ್ನು ಸಹಿಸ್ಕೊಳ್ಳುವಂಥ ಕೆಪಾಸಿಟಿ ಯಾರಿಗೂ ಕೂಡ ಇರೋದಿಲ್ಲ, ನನಗೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ, ಬಟ್ ನೀವು ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ಸೌಂದರ್ಯ ಇದನ್ನೆಲ್ಲನೂ ಕೂಡ ಕೇಳಿಸ್ಕೊಂಡು, ಏನು ಚಿರಾಗ್ ಈ ರೀತಿ ಮಾತಾಡ್ತಾ ಇದೆಯಾ, ಕಂಪ್ನಿನಲ್ಲಿ ವರ್ಕರ್ಸ್ಗೆ ಈ ರೀತಿ ಎಲ್ಲ ಆಗೇ ಆಗುತ್ತೆ, ಬಟ್ ಇದನ್ನೆಲ್ಲ ಕೂಡ ನಾವು ನೋಡ್ಕೊಂಡು ಸುಮ್ಮನೆ ಕೂರೋದಾಗುತ್ತಾ, ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ವಾ, ನೀನು ಡ್ಯಾನ್ಸ್ ಮಾಡಿಲ್ಲ ಅಂತ ಅಂದರೆ ಈ ಶೂಟಿಂಗು ಕ್ಲೋಸ್ ಆಗಿಬಿಡೋದಿಲ್ವಾ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಅದು ಚಿರಾಗ್ ಹೇಳ್ತಾರೆ, ಹೌದು ಅದಕ್ಕೆ ನಾನು ಡ್ಯಾನ್ಸ್ ಮಾಡ್ತೀನಿ, ಆದರೆ ಈ ಶೂಟ್ ಕೂಡ ಕ್ಲೋಸ್ ಆಗೋದಿಲ್ಲ, ಆದರೆ ನಾನು ಈ ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದಿಲ್ಲ, ನನ್ನ ಜೊತೆ ದಿಶಾ ಅವರೇ ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಸೌಂದರ್ಯಗೆ ಬಿಗ್ ಶಾಕ್ ಆಗಿಬಿಡುತ್ತೆ. ಅಲ್ಲ, ದಿಶಾನೇ ನೋಡೋದಕ್ಕೂ ಕೂಡ ಇಷ್ಟಪಡ್ತಾ ಇರಲಿಲ್ಲ, ಮಾತಾಡೋದಕ್ಕೂ ಇಷ್ಟಪಡ್ತಾ ಇರಲಿಲ್ಲ, ಇವತ್ತು ಡ್ಯಾನ್ಸ್ ಆಡೋ ಮಟ್ಟಕ್ಕೆ ಬಂದಿದ್ದಾನೆ ಅಂತ ಅಂದರೆ ಏನೋ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ತುಂಬಾ ಬೈಕೊತಾ ಇರ್ತಾರೆ. ದಿಶಾ ಹತ್ರ ಚಿರು ಅವರು, ದಿಶಾ ಅವರೇ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ದಿಶಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ, ಹೌದು ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಎಲ್ಲರೂ ಕೂಡ ತುಂಬಾ ಒಳ್ಳೆ ಜೋಡಿ, ಇವರಿಬ್ಬರು ನೋಡಿದ್ರೆ ನನಗೆ ಕಣ್ದೃಷ್ಟಿ ಆಗ್ತಿದೆ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ದಿಶಾ ಅವರು ತುಂಬಾ ಖುಷಿಯಾಗಿ ನಗ್ನಗ್ತಾ ಒಳ್ಳೆ ಸ್ಟೆಪ್ಗಳನ್ನ ಕೂಡ ಹಾಕ್ತಾ ಇರ್ತಾರೆ. ಇದನ್ನು ನೋಡಿ ನಮ್ಮನೆಯಲ್ಲೇ ಒಂದು ಒಳ್ಳೆ ಡ್ಯಾನ್ಸರ್ನ ಇಟ್ಕೊಂಡು ನಾವು ಬೇರೆಯವ್ರ ಜೊತೆ ನಾವು ಕೇಳ್ತಾ ಇದ್ವಲ್ಲ, ಇವಾಗ ಇವರಿಬ್ಬರೇ ಸಾಕು ಅಂತ ಅಂದ್ಬಿಟ್ಟು ಶೂಟಿಂಗ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಸೌಂದರ್ಯಗೆ ಇಲ್ಲ, ಇದನ್ನು ಹೀಗೆ ಬಿಟ್ಟರೆ ನಾನು ಸರಿ ಹೋಗೋದಿಲ್ಲ, ಏನಾದರೂ ಮಾಡಿ ಈ ದಿಶೆನ ಮನೆಯಿಂದ ಆಚೆ ಹಾಕಬೇಕು, ಇಲ್ಲ ಅಂತಂದರೆ ಚಿರುವಿಂದ ದೂರ ಮಾಡಲೇಬೇಕು, ಇಲ್ಲಾಂದರೆ ನನ್ನನ್ನು ಧ್ವಂಸ ಮಾಡಿಬಿಡ್ತಾಳೆ ಇವಳು, ನನ್ನನ್ನು ಸರ್ವನಾಶ ಮಾಡೋದಕ್ಕೆ ಅಂತಲೇ ಬಂದಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ, ನನ್ನ ಒಳ್ಳೇದಕ್ಕೆ ಅಂತಲೇ ನಾನು ಇವಳನ್ನು ಮದುವೆ ಮಾಡಿದರೆ ಈ ರೀತಿ ಆಗ್ತಿದ್ದಿಲ್ಲ, ನನಗೆ ಉಲ್ಟಾ ಹೊಡಿತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ದಿಶಾ ಅವರು ಸೌಂದರ್ಯನ ನೋಡಿ ನಗ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ಸೌಂದರ್ಯ ಅಂದ್ಕೊಂಡಿರ್ತಾರೆ ಚಿರುವಿಂದ ದೂರ ಮಾಡಬೇಕು ಅಂತ, ಬಟ್ ಚಿರು ಅವರು ದಿಶಾ ಅವರು ತುಂಬಾ ಕ್ಲೋಸ್ ಆಗಿ ಮೂಮೆಂಟ್ ಮಾಡೋವಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ದೀಪಾ ಅವರು, ಇಲ್ಲ ನಾನಂತೂ ಸುಮ್ಮನೆ ಕೂರೋದಿಲ್ಲ, ಇನ್ಮೇಲಿಂದ ಚಿರು ಅವರೇ ನನ್ನ ಹತ್ರ ಬರ್ತಿದ್ದಾರೆ ಅಂತಂದರೆ ನಾನು ಅವರಿಗೆ ಹತ್ರ ಆಗಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.